ಓಕೆ ಗುರುಜಿ, ಇನ್ನೊಂದು ವಿಶೇಷ ತಿರುವಾಭರಣವನ್ನ ತೆಗೆದುಕೊಂಡು ಬರುವಂಥದ್ದು ಇವತ್ತು ಹೌದು. ಅಂತ. ಸೊ ಅದರಲ್ಲಿ ತುಂಬಾ ಆಶ್ಚರ್ಯ ಅಂತ ಅನ್ಸೋದು, ಗರುಡ ಕೂಡ ಬರ್ತಾನೆ, ಅಲ್ಲಿ ಯಾವಾಗ್ಲೂ ಹಾರಾಟ ಆಗತ್ತೆ. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಕಾಯ್ತಾ ಇರ್ತಾನೆ, ಅಲ್ಲಿ ಸುತ್ತುಗಳು ಕೂಡ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ನಮ್ಮಲ್ಲಿ ಗರುಡಕ್ಕೂ ಕೂಡ ವಿಶೇಷವಾದಂಥ ಸ್ಥಾನಮಾನ ಇದೆ. ಇಲ್ಲಿ ನಾವು ನೋಡೋದಾದ್ರೆ ಅಯ್ಯಪ್ಪ ಸ್ವಾಮಿಗೂ ಈ ಆಭರಣಕ್ಕೂ ಗರುಡಕ್ಕೂ ಎಲ್ಲಿಂದ ಎಲ್ಲಿಗೆ ಲಿಂಕು ಅನ್ನೋದನ್ನ ಕೂಡ ನಾವು ನೋಡ್ತಾ ಇರ್ತೀವಿ. ಇದೆಲ್ಲ ಒಂದು ರೀತಿಯಲ್ಲಿ ಪವಾಡ ಅಂತ ಅನ್ಸೋದು ಕೂಡ ಸತ್ಯ. ಇದ್ರ ಬಗ್ಗೆ ನಾವು ಮಾತಾಡೋದಾದ್ರೆ ಗುರುಜಿ. ನೋಡಿ, ಹಿಂದಿನ ಕಾಲದಲ್ಲಿ ಆಭರಣಗಳು ಅಂತಂದ್ರೆ ಅದೊಂದು ಸಂಪತ್ತು. ಅದಕ್ಕೆ ಶೇಷನ ರಕ್ಷಣೆ, ಗರುಡನ ರಕ್ಷಣೆ ಅಂತೆಲ್ಲ ಹಿಂದಿನ ಕಾಲದಲ್ಲಿ ಇತ್ತು. ಇವಾಗಲೂ ಅಂದ್ರೆ ಈಗೆಲ್ಲ ಎಸ್ಕಾಟ್ಗಳು ಗನ್ಮ್ಯಾನ್ಗಳೆಲ್ಲ ಬಂದದ್ದು ಈಗ. ಹಿಂದೆ ಎಲ್ಲ ಯಾರು ಇರ್ಲಿಲ್ಲ. ಅವರ ಮಂತ್ರದ ಶಕ್ತಿಯಿಂದ ಅದಕ್ಕೆ ಸರ್ಪದ ಕಾವಲು, ಈಗಲೂ ಮಾತು ಬರ್ತದೆ ಸರ್ಪಗಾವಲಿದೆ ಅಂತ. ಸರ್ಪಗಾವಲು ಅಂತಂದ್ರೆ ಆ ಸರ್ಪವನ್ನೇ ಆ ಮಂತ್ರಗಳಿಂದ ರಕ್ಷಣೆ ಮಾಡ್ಲಿಕ್ಕೆ ಹಿಂದೆ ಇಡ್ತಾ ಇದ್ರು, ಎಲ್ಲಿ ಸಂಪತ್ತಿರ್ತದೋ ಅಲ್ಲಿ. ಇನ್ನು ಕೆಲವು ಕಡೆಗಳಲ್ಲಿ ಕೋಣಗಳನ್ನ ರಕ್ಷಣೆಗೆ ಇಡ್ತಾರೆ, ಈ ಸಂಪತ್ತು ಎಲ್ಲಿರ್ತದೋ ಅಲ್ಲಿ. ಆಮೇಲೆ ಇನ್ನು ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದ ರಕ್ಷಣೆಗಳನ್ನ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿಯೂ ಕೂಡ ಆ ರಾಜ ಮನೆತನದ ಅಪಾರವಾದಂತಹ ಸಂಪತ್ತಿದೆ ಇಲ್ಲಿ. ಆ ಹಿಂದಿನ ಕಾಲದಲ್ಲಿ ರಾಜರ ಆಡಳಿತ, ಇವತ್ತು ಕೇರಳದಲ್ಲಿಯೂ ಕೂಡ ಆ ರಾಜರ ಆಡಳಿತವೇ ಇದೆ ಅಲ್ಲಿ ಬೇರೆ ಬೇರೆ ಕಡೆಯಲ್ಲಿ. ಹೀಗಾಗಿ ಆ ರಾಜ ಮನೆತನದವರು ಅದರ ರಕ್ಷಣೆಯನ್ನ ಮಾಡ್ತಾ ಇರ್ತಾರೆ. ಆ ಸಂಪತ್ತನ್ನು ತೆಗೆದುಕೊಂಡು ಬರಬೇಕಾದ್ರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅಲ್ಲಿ ಸಂವರ್ಧ ಇರ್ತದೆ. ಸಂವರ್ಧ ಇದ್ದಾಗ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಈಗ ಪುರಿ ಜಗನ್ನಾಥದಲ್ಲಿ ನೋಡ್ಬೋದು, ಅಥವಾ ಇವತ್ತು ಉಡುಪಿಯ ರಥೋತ್ಸವ, ಕೃಷ್ಣದೇವರ ರಥೋತ್ಸವ ಆಗಬೇಕಾದ್ರೆ ಬ್ರಹ್ಮರಥ ಹೊರಗಡೆ ಬಂದಾಗ ಮೇಲ್ಗಡೆ ಗರುಡ 3 ಪ್ರದಕ್ಷಿಣೆ ಹಾಕಿಯೇ ಹೋಗ್ತದೆ, ಉಡುಪಿಯಲ್ಲೂ ಕೂಡ. ಹಾಗೆ ಇಲ್ಲಿಯೂ ಕೂಡ ಆ ರೀತಿಯಾದ ಜನಸಂವರ್ಧ ಬಂದಾಗ ಅಲ್ಲಿ ಮೇಲ್ಗಡೆ ಗರುಡ ಪಕ್ಷಿ ಸಂಚಾರವನ್ನ ಬಂದೇ ಬರ್ತದೆ, ಅದು 3 ಪ್ರದಕ್ಷಿಣೆ ಹಾಕಿ ಹೋಗ್ತದೆ ಅಂತ ಹಿಂದಿನಿಂದಲೂ ಕೂಡ ಬಂದಿದೆ. ಆ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಬರ್ತಾ ಇದೆ. ಅದು ದೇವರ ಶಕ್ತಿ, ಅದಷ್ಟೇ. ಯಾಕೆ ಅಂತಂದ್ರೆ ನೋಡಿ, ಇವತ್ತೊಂದು ಮದುವೆಗೆ ನಾವು ಹೋಗಿ ಇನ್ವಿಟೇಷನ್ ಕೊಟ್ಟು ಬಂದ್ರೆ, ಬನ್ನಿ ಅಂತ ಕರೆದ್ರೆ, ಉಡುಗೊರೆ ಕೊಟ್ರೆ ಆ ಬಂಧುಗಳು ಬರೋದೇ ಕಠಿಣ. ಇಲ್ಲಿ ಯಾರು ಇನ್ವಿಟೇಷನ್ ಕೊಡಲ್ಲ, ಯಾರು ಬನ್ನಿ ಅಂತ ಹೇಳಲ್ಲ. ಇಲ್ಲಿ ಜನ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಮಾಡಿ ಅಂತ ಹೇಳಿದ್ರು ಇಷ್ಟು ಜನ ಬರ್ತಾ ಇದ್ದಾರೆ ಅಂತಂದ್ರೆ ಆ ಜಾಗದಲ್ಲಿ ದೇವರ ಶಕ್ತಿ ಇದ್ದೇ ಇದೆ. ಆದ್ದರಿಂದಲೇನೆ ಆ ಭಕ್ತರ ಕೋರಿಕೆಗಳು, ಅಭೀಷ್ಟಗಳು ಈಡೇರಿದೆ. ಆದ್ರಿಂದ ಅವರ ನಂಬಿಕೆನೇ ದೇವರು, ಯಾವತ್ತು ನಂಬಿಕೆನೇ ದೇವರು. ಹೀಗಾಗಿ ಆ ಅಯ್ಯಪ್ಪನಲ್ಲಿ ಅನುಷ್ಠಾನವನ್ನ 48 ದಿವಸಗಳ ಕಾಲ ಮಾಡಿ ಅವರ ಅನುಷ್ಠಾನದ ಸಮರ್ಪಣೆಯನ್ನ ಆ ಅಯ್ಯಪ್ಪನಿಗೆ ಅರ್ಪಣೆ ಮಾಡಲಿಕ್ಕೆ ಅವರೆಲ್ಲ ಭಕ್ತರು ಬಂದೇ ಬರ್ತಾರೆ. ಆ ಭಕ್ತರನ್ನ ನೋಡ್ಲಿಕ್ಕೆ, ಅನುಗ್ರಹ ಮಾಡಲಿಕ್ಕೆ ಗರುಡನ ರೂಪದಲ್ಲಿ ದೇವರು ಕಾಣಿಸ್ಕೊಳ್ಬಹುದು, ಅಥವಾ ಆ ಶೇಷನ ರೂಪದಲ್ಲಿ ಕಾಣಿಸ್ಕೊಳ್ಬಹುದು, ಅಥವಾ ಆ ಮನುಷ್ಯರ ಒಳಗೇನೆ ಒಬ್ಬರಿಗೆ ಸಹಾಯ ಮಾಡಲಿಕ್ಕೆ ಕಲಿಯುಗದಲ್ಲಿ ದೇವರೇ ಬರೋದಿಲ್ಲ, ಇನ್ನೊಬ್ಬರ ಒಳಗಡೆ ಬಂದು ನಿಂತು ಮಾಡಿಸ್ತಾನೆ. ಒಬ್ಬರೊಳಗೆ ನಿಂತಾಡುವನು ಮತ್ತೊಬ್ಬರಲ್ಲಿ ಕೇಳುವನು ಅಂತ ಹೇಳಿದಂತೆ ಆ ದೇವರ ಪವಾಡ ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಎಕ್ಸ್ಪೀರಿಯನ್ಸ್ ಅಂತ ಅನ್ನೋದು ನಮಗಾದಾಗನೇ ಗೊತ್ತಾಗ್ತದೆ. ನಾವು ಇಲ್ಲಿ ಕುತ್ಕೊಂಡು ಮಾತಾಡ್ತೇವೆ, ಅಲ್ಲಿ ಆಗದಂತಹ ಎಕ್ಸ್ಪೀರಿಯನ್ಸ್ಗಳನ್ನ ಅಲ್ಲಿಗೆ ಹೋಗಿ ಬಂದವರು ಒಬ್ಬೊಬ್ರು ಹೇಳ್ತಾರೆ, ರೋಮಾಂಚನ ಆಗ್ತದೆ ನಿಜವಾಗಿಯೂ ಕೂಡ. ಯಾಕೆಂತಂದ್ರೆ ಇಲ್ಲಿ ನಮ್ಮ ಮನೆಗೆ ನಾವು ಇಬ್ರು ಬಂದ್ರೆ ಒಂದು ಅಡಿಗೆ ಮಾಡಿ ಹಾಕೋದೇ ಕಠಿಣ. ಆದ್ರೆ ಅಂತ ಕೋಟಿ ಕೋಟಿ ಜನ ಅಲ್ಲಿ ಹೋಗಿ ಅಷ್ಟೆಲ್ಲ ಮಾಡ್ಕೊಂಡು ಆರಾಮಾಗಿ ಬರ್ತಾರೆ ಅಂತಂದ್ರೆ ಅಲ್ಲಿನ ಆ ಶಕ್ತಿಯ ಒಂದು ಪಾರಮ್ಯತೆ ಅಪಾರವಾಗಿದೆ ಅಂತ ಹೇಳ್ಬೋದು. ಓಕೆ ಗುರುಜಿ, ಈಗ ನಮ್ಮಲ್ಲಿ ಸಾಕಷ್ಟು ಹಬ್ಬ ಹರಿದಿನಗಳನ್ನು ನಾವು ನೋಡ್ತಾ ಇರ್ತೀವಿ. ಅದರಲ್ಲೂ ವರ್ಷದ ಪ್ರಾರಂಭದಲ್ಲೇ ಮಕರ ಜ್ಯೋತಿ ಅಂತ ಹೇಳಿದಾಗ, ಜ್ಯೋತಿ ಅನ್ನುವಂಥದ್ದು ನಾವು ಯಾವಾಗಲೂ ಬೆಳಗುವ ಸಂಕೇತ ಅಂತಲೇ ಹೇಳ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕು ಇರಲಿ ಅಂತ 3 ಬಾರಿ ಜ್ಯೋತಿ ಕಾಣಿಸುತ್ತೆ, ಅದನ್ನು ನೋಡಿದವರು ಪುಣ್ಯವಂತರು ಅನ್ನೋದು ಎಲ್ರಿಗೂ ನಮ್ಮ ಜೀವನದಲ್ಲಿ ಇನ್ನು ಬೆಳಕು ಹೆಚ್ಚಾಗಲಿ ಅನ್ನುವ ಒಂದು ಆಶಾಭಾವನೆಯಿಂದನೇ ಇದನ್ನು ನೋಡ್ತಾರೆ. ಈ ಜ್ಯೋತಿ ಅನ್ನುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ಬೆಳಕು, ಜ್ಯೋತಿ, ದೀಪ ಇದಕ್ಕೆಲ್ಲ ಇರುವಂತ ಮಹತ್ವ ನಮಗೆ ಯಾವ ಸಂದೇಶವನ್ನು ಕೊಡ್ತಾ ಇರುತ್ತೆ ಅಂತ ಗುರುಜಿ? ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ. ಜ್ಯೋತಿ ಅಂತಂದ್ರೆ ದೀಪ, ಬೆಳಕು. ನಾವು ನಿತ್ಯದಲ್ಲಿ ಹಚ್ಚುವಂತಹ ಆ ದೀಪ ಹೇಗಿರ್ಬೇಕು, ನಮಗೇನ್ ಮಾಡಬೇಕು? ಶುಭಂ ಕರೋತಿ, ಒಳ್ಳೆಯದನ್ನ ಮಾಡಬೇಕು.
ಆರೋಗ್ಯವನ್ನ ಕೊಡುತ್ತದೆ, ಧನ ಸಂಪದ ಹಣವನ್ನ ಕೊಡುತ್ತದೆ. ಶತ್ರು ಬುದ್ಧಿ ವಿನಾಶಾಯ, ನಮ್ಮ ಒಳಗಡೆ ಇರತಕ್ಕಂತಹ ನಕಾರಾತ್ಮಕ ಬುದ್ಧಿಯನ್ನ ದೂರೀಕರಿಸಿ ಸಕಾರಾತ್ಮಕವಾದ ಒಳ್ಳೆಯ ಪೀಸ್ ಆಫ್ ಮೈಂಡ್ ಅನ್ನ ನಮ್ಮಲ್ಲಿ ಕ್ರಿಯೇಟ್ ಮಾಡೋದು ಯಾವುದು ಅಂತಂದ್ರೆ ಆ ಜ್ಯೋತಿ. ಈಗ ಕತ್ತಲೆ ಇದ್ದಾಗ ನಮ್ಮ ಮನಸ್ಸು ಬೇಡವಾದ ಕೆಲಸವನ್ನ ಮಾಡಲಿಕ್ಕೆ ವಿಚಾರ ಮಾಡ್ತದೆ. ಬೆಳಕಿದ್ದಾಗ, ದೇವರ ಮುಂದೆ ದೀಪ ಹಚ್ಚಿದಾಗ ನಮ್ಮ ಮನಸ್ಸು ಅದು ಏಕಾಗ್ರತೆಗೆ ಬರ್ತದೆ. ಆ ಕತ್ತಲೆ ದೂರ ಹೋಯ್ತು ಅಂತಂದ್ರೆ ಅದರ ನಮ್ಮ ಮನಸ್ಸಿನ ಒಂದು ಭಾವನೆಗಳೇ ಬದಲಾಗ್ತದೆ. ಅದಕ್ಕೆ ಯಾವಾಗಲೂ ಕೂಡ ಜ್ಯೋತಿ ಅಂತಂದ್ರೆ ದೀಪ ಅಂತ ಅರ್ಥ. ಅದರಲ್ಲಿಯೂ ಮಕರ ಜ್ಯೋತಿ ಅಂತಂದ್ರೆ ಅಲ್ಲಿ ಕಾಣಿಸುವಂತಹ ಆ ದೀಪ ಭಕ್ತರ ಮನಸ್ಸಿನ ಅಭಿಷ್ಟಗಳನ್ನ ಈಡೇರಿಸಲಿಕ್ಕೆ ಬರತಕ್ಕಂತಹ ಜ್ಯೋತಿ. ಅದು ಯಾವಾಗ ಬರ್ತದೆ? ಮಕರ ಮಾಸದಲ್ಲಿ ಬರ್ತದೆ. ಆ ಮಕರ ಸಂಕ್ರಮಣದ ದಿನ ಬರ್ತಾ ಇದೆ. ಆದ್ದರಿಂದ ಆ ಜ್ಯೋತಿಯನ್ನ, ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸುವ ಜ್ಯೋತಿ ಅದು ಮಕರ ಮಾಸದ ಆರಂಭದಲ್ಲಿ ಬಂತು. ಆದ್ದರಿಂದ ಅದನ್ನ ಮಕರ ಜ್ಯೋತಿ ಅಂತ ಕರೆದ್ರು. ಹೀಗಾಗಿ ಆ ಜ್ಯೋತಿಯಲ್ಲಿ ನಾವು ಪ್ರಾರ್ಥನೆ ಏನು ಮಾಡಬೇಕು? ಶುಭಂ ಕರೋತಿ, ನಮಗೆ ಒಳ್ಳೆಯದನ್ನ ಮಾಡು, ಆರೋಗ್ಯವನ್ನ ಕೊಡು, ಧನ ಸಂಪದವನ್ನ ಕೊಡು, ಶತ್ರು ಬುದ್ಧಿ ನಮ್ಮಲ್ಲಿರುವಂತಹ ಆ ನೆಗೆಟಿವಿಟಿಯನ್ನು ಕಳೆದುಹಾಕು, ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ ಜ್ಯೋತಿಯನ್ನು ನಮಸ್ಕಾರ ಮಾಡಬೇಕು. ಈಗ ಜ್ಯೋತಿ ಅಂತಂದ್ರೆ ದೇವರೇ ಆ ಜ್ಯೋತಿಯ ರೂಪದಲ್ಲಿ ಬರ್ತಾರೆ ಅಂತ ಅರ್ಥ. ನಾವು ಅಗ್ನಿ ಅಂತ ಹೇಳಿದ್ರೆ ಇವತ್ತು ಮದುವೆ ಆಗೋದು ಕೂಡ ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ್ವಿ ಅಂತ ಹೇಳ್ತೇವೆ. ಅಗ್ನಿ ಅಂದ್ರೆ ಪಂಚಭೂತಗಳಲ್ಲಿ ಅದು ಕೂಡ ಒಂದು. ಪೃಥ್ವಿ, ಅಪ, ತೇಜಸ್ಸು, ವಾಯು, ಆಕಾಶ ಅಂತ 5 ಪಂಚಭೂತಗಳು. ಅದರಲ್ಲಿ ಆ ಅಗ್ನಿ ಅಂತನ್ನೋದು ತುಂಬಾ ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು. ಅಗ್ನಿಯು ಕೂಡ ಅಗ್ನಿಂ ಪ್ರಜ್ವಲಿತಂ ಒಂದೇ ಜಾತವೇದಂ ಹುತಾಶನ ಅಂತ. ಅಗ್ನಿ ಅಂತ ಹೇಳಿದ್ರೆ ಅದೊಂದು ದೇವತೆ, ದೇವತೆಗಳ ಮುಖ. ಅಲ್ಲಿ ಆ ದೇವತೆಗಳ ಮುಖ ಹವ್ಯವಾಹನ ಅಂತ ಅರ್ಥ. ಹವಿ ಅಂದ್ರೆ ನಾವು ದೇವತೆಗಳಿಗೆ ಹೋಮ ಮಾಡಿದಾಗ ಕೊಡುವ ಆಹುತಿಯನ್ನ ಆಯಾ ದೇವತೆಗಳಿಗೆ ಕೊಡೋವನೇ ಅಗ್ನಿ. ಆದ್ದರಿಂದ ಅವನು ಜ್ಯೋತಿಯ ರೂಪದಲ್ಲಿದ್ದಾನೆ, ಅಗ್ನಿಯ ರೂಪದಲ್ಲಿದ್ದಾನೆ. ಅಲ್ಲಿ ಯಾಕೆಂದ್ರೆ ಎಲ್ಲ ಇಲ್ಲಿ ತೆಗೆದುಕೊಂಡು ಹೋದ ಆ ತುಪ್ಪದ ತೆಂಗಿನಕಾಯಿಯನ್ನ ಹೋಮದ ಕುಂಡದಲ್ಲಿಯೇ ಹಾಕ್ತಾರೆ, ಅಗ್ನಿಯಲ್ಲೇ ಸಮರ್ಪಣೆಯನ್ನು ಮಾಡೋದು. ಅಲ್ಲಿ ಕಾಣೋದು ಕೂಡ ಜ್ಯೋತಿಯೇ. ಅಂದ್ರೆ ದೇವರು ಜ್ಯೋತಿಯ ರೂಪದಲ್ಲಿ ಕಾಣ್ತಾನೆ ಅಂದ್ರೆ ಏನರ್ಥ? ಆ ರೂಪದಲ್ಲಿಯೇ ನಾವು ದೇವರನ್ನ, ಅಯ್ಯಪ್ಪನನ್ನ ಕಾಣಬೇಕು ಅಂತ ಅರ್ಥ. ಆದ್ದರಿಂದ ಅಲ್ಲಿ ಆ ನಮ್ಮ ಮನಸ್ಸಿನ ಅಭಿಷ್ಟಗಳನ್ನ ಆ ಅಯ್ಯಪ್ಪನೇ ಈಡೇರಿಸಬೇಕು ಅಂತ ಎಲ್ಲ ಭಕ್ತರು ಕೂಡ ಪರಿಪರಿಯಾಗಿ ಒಂದೇ ಕಂಠದಿಂದ ಅಯ್ಯಪ್ಪ ಅಯ್ಯಪ್ಪ ಅಂತ ಅವನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ.